ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನೋ ಆಗಿದೆ ನಿಂಗೆ? ಯಾಕೆ ವಿಚಿತ್ರವಾಗಿ ನಡ್ಕೋತಾ ಇದ್ಯಾ? ಏನ್ ಸಮಸ್ಯೆ ಇದೆ ಅಂತ ಹೇಳ್ಕೋ ಅಭಯ್. ಸಮಸ್ಯೆ ಇದ್ರೆ ಅಲ್ವಾ ಅಖಿಲ ಹೇಳ್ಕೊಳಕ್ಕೆ? ಅಲ್ವೋ ಅಭಯ್, ನಿನಗೋಸ್ಕರ ಗಂಗೆ ಒಂಟಿಯಾಗಿ ರೂಮ್ನಲ್ಲಿದ್ದಾಳೆ. ಪಾಪ, ಅವಳು 100 ಕನ್ಸ್ಗಳನ್ನ ಕಟ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ನೀನು ನಿನ್ ಪಾಡಿಗಿದ್ರೆ ಹೇಗೆ ಹೇಳು? ನೋಡು, ಗಂಗೆ ಸ್ವಲ್ಪ ಜೋರಿರ್ಬಹುದು, ಆದ್ರೆ ಅವಳು ಒಂದ್ ಹೆಣ್ಣು. ನೀನ್ ಈ ತರ ನಡ್ಕೋತಾ ಇದ್ರೆ ಅವಳಗ್ ಭಯ ಆಗಲ್ವಾ? ಏನಾಗಿದೆ ಅಂತ ಆತಂಕ ಆಗಲ್ವಾ? ಅಭಯ್, ಪ್ರೀತಿಸಿ ಒಬ್ಬ ಹೆಣ್ಣಿನ ಮನ್ಸ್ನ ಗೆಲ್ಲೋದು ದೊಡ್ಡ ವಿಚಾರ ಅಲ್ಲ ಕಣೋ. ಆದ್ರೆ ಒಬ್ಬ ಗಂಡನಾಗಿರೋದಿದೆ ನೋಡು, ಅದು ದೊಡ್ಡ ಕೆಲಸ. ಗೆಲ್ಬೇಕಾಗಿರೋದು ಇಲ್ಲಿಂದ ಅಭಯ್. ನೀನ್ ಇಷ್ಟು ದಿನ ಗಂಗೆ ಜೊತೆ ಹೇಗಿದ್ಯೋ ಹಾಗೆ ಇರು. ಅವಳ ಆಸೆ ಕನ್ಸುಗಳಿಗೆ ಬೆಲೆ ಕೊಡು. ನಿನಗೇನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳೋ. ನಿನ್ನನ್ನೇ ನಂಬ್ಕೊಂಡ್ ಬಂದಿದ್ದಾಳೆ, ಅವಳು ದುಃಖ ಕೊಡ್ಬೇಡ ಕಣೋ. ಅಲ್ಲ, ಅಖಿಲ ಹೇಳ್ದ ಹಾಗೆ ಏನಾದ್ರೂ ಸಮಸ್ಯೆ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ನೀವ್ ಅವನಿಗೆ ಒಳಗಡೆ ಹೋಗಕ್ ಬಿಡದೇ ಇರೋದೇ ಅವನಿಗೆ ದೊಡ್ಡ ಸಮಸ್ಯೆ. ನೀವ್ ಬಿಟ್ರೆ ಈಗ್ಲೇ ಓಡೋಗ್ತಾನೆ ಅಲ್ವಾ ಅಣ್ಣ? ಲೋ, ನೀನ್ ಸುಮ್ನಿರೋಲೋ. ಸರಿ ಬಾ. ಬಾರೋ. ನೀನೇನ ಮಾಡ್ತೀಯ ಅಲ್ಲಿ? ನಡಿಯ. ನೀನ್ ಬಾ, ನೀನು ಹೊಡಿತೀನಿ ನೋಡೀಗ. ಅಭಯ್ ಅವ್ರು ಯಾಕೆ ಮೌನವಾಗಿ ಕೂತಿದ್ದಾರೆ? ಅವ್ರಿಗೂ ನನ್ನ ಹಾಗೆ ಸಂಕೋಚ ಇರ್ಬೋದಾ? ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಹಾಗಾದ್ರೆ ನಾನೇ ಹೋಗೋರ್ನ ಮಾತಾಡಿಸ್ತೀನಿ. ಅಭಯ್ ಅವರೇ, ನಾನು ಹೇಗಿದ್ದೆ ಗೊತ್ತಾ? ಯಾವಾಗ್ಲೂ ಜಗಳ ಮಾಡ್ಕೊಂಡು ತುಂಟಾಟ ಆಡ್ತಾ ನೀನು ಬೆಳೆದು ದೊಡ್ಡೋಳಾಗಿದ್ಯಾ, ಇನ್ಮೇಲಾದ್ರೂ ಬದಲಾಗು ಅಂತ ಹೇಳೋರನ್ನ ಬೈತಾ ಅನ್ಸಿದ್ದನ್ನ ಮಾತಾಡ್ಕೊಂಡು ಬೇಕು ಅನ್ನೋದನ್ನ ಪಡ್ಕೊಂಡು ಹಠ ಮಾಡ್ಕೊಂಡಿದ್ದೆ. ಕೊನೆವರೆಗೂ ನಾನು ಹೀಗೆ ಇದ್ಬಿಡ್ತೀನೇನೋ, ಮುಂದೆ ಹೇಗೋ ಏನೋ ಅನ್ನೋ ಆತಂಕ ನಮ್ಮ ಅಪ್ಪ ಅಮ್ಮನ ಮನ್ಸಲ್ಲಿತ್ತು. ಆದ್ರೆ ನನಗ್ ಗೊತ್ತಿಲ್ದೆ ಬೆಂಕಿ ಶಾಖಕ್ಕೆ ಬೆಣ್ಣೆ ಕರ್ಗತ್ತೆ ಅಂತಾರಲ್ಲ, ಹಾಗೆ ನೀವ್ ನನ್ನ ಜೀವನದಲ್ಲಿ ಬಂದ್ಮೇಲೆ ನನ್ನ ಬದಲಾಯಿಸ್ಬಿಟ್ರಿ. ನನ್ನಲ್ಲೂ ಒಬ್ಳು ಹೆಣ್ಣಿದ್ದಾಳೆ, ಆ ಮನ್ಸಲ್ಲಿ ಒಂದಿಷ್ಟು ಭಾವನೆಗಳಿದಾವೆ ಅನ್ನೋದನ್ನ ನೀವ್ ಅರ್ಥ ಮಾಡಿಸಿದ್ರಿ. ಹೆಣ್ಣು ಅಂದ್ರೆ ಹೇಗಿರ್ಬೇಕು ಅಂತ ಎಲ್ಲರೂ ಹೇಳ್ತಿದ್ರು, ಆವಾಗ ಅರ್ಥ ಆಗ್ಲಿಲ್ಲ. ಆ ಹೆಣ್ತನ ನನ್ನಲ್ಲೂ ಇದೆ ಅನ್ನೋದು ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ನೇಹಾ, ಆ ಗಂಗೆನ್ ನೋಡಿದ್ರೆ 100 ಕನ್ಸುಗಳನ್ನ ಕಟ್ಕೊಂಡು ತುಂಬಾ ಉತ್ಸಾಹದಿಂದ ಇದ್ದಾಳೆ ಅಂತ ಅನಿಸ್ತಾ ಇಲ್ವಾ? ಆದ್ರೆ ನಮ್ಮ ಅಭಯ್ ತುಂಬಾ ಸೈಲೆಂಟ್ ಆಗಿದ್ದಾನೆ ಅಲ್ವಾ? ಅವನು ಎಷ್ಟೇ ಉತ್ಸಾಹದಲ್ಲಿದ್ರು ಅದೆಲ್ಲ ಮ್ಯಾಟರ್ ಆಗಲ್ಲ ಅಖಿಲ ಅವ್ರೆ. ಯಾಕಂದ್ರೆ ನನ್ನ ಪ್ಲಾನ್ ಫ್ಲಾಪ್ ಆಗಲ್ಲ, ಸಕ್ಸಸ್ ಆಗತ್ತೆ. ನಾನೇನು ಅನ್ಕೊಂಡಿದ್ದೀನೋ ಅದು ಹಾಗೆ ಆಗತ್ತೆ.
ಇವತ್ತೇನೋ ಸಕ್ಸಸ್ ಆಗಬಹುದು ನೇಹಾ, ಆದ್ರೆ ನಾಳೆನೂ ಹಾಗೆ ಆಗತ್ತೆ ಅನ್ನೋ ಗ್ಯಾರಂಟಿ ಏನಿದೆ? ನನ್ ದಾರಿ ಗುರಿ ಸರಿ ಇದೆ ಅಂದ್ಮೇಲೆ ಯೋಚನೆ ಮಾಡೋ ಅಗತ್ಯ ಇಲ್ಲ ಅಖಿಲ ಅವ್ರೆ. ನೋಡಿ, ನಾನು ಅವಕಾಶಕ್ಕೋಸ್ಕರ ಕಾಯೋಳಲ್ಲ, ಅವಕಾಶನ ಸೃಷ್ಟಿ ಮಾಡೋಳು. ಅದ್ರ ಮೊದಲನೇ ಹೆಜ್ಜೆನೆ ನಾನು ಈ ಮನೆ ಸೇರ್ಕೊಂಡಿರೋದು. ನಾನ್ ಕುಂಟ ಇದೀನಿ ಅನ್ನೋ ಕಾರಣಕ್ಕೆ ಕಾಲ್ ಮುರಿದಿದೆ ಅನ್ಕೊಂಡಿದೀರಾ? ಖಂಡಿತ ಇಲ್ಲ, ಒಂದು ಚಿಕ್ಕ ಸ್ಕ್ರಾಚ್ ಅಷ್ಟೇ. ನಾನು ಈ ಮನೇಲಿರೋವರೆಗೂ ಅವರಿಬ್ಬರನ್ನ ಒಂದಾಗೋದಕ್ಕೆ ಬಿಡಲ್ಲ. ನೇಹಾ, ಕಾನ್ಫಿಡೆನ್ಸು ಒಳ್ಳೇದು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಪ್ರತಿಯೊಂದಕ್ಕೂ ಪ್ರಾರಂಭ ಅಂತ ಹೇಗಿರತ್ತೋ ಅಂತ್ಯ ಕೂಡ ಹಾಗೇ ಇರುತ್ತೆ. ನೀನ್ ಧರಿಸಿರೋ ಮುಖವಾಡ ಯಾವತ್ ಬೇಕಿದ್ರೂ ಕಳ್ಚ್ಬೋದು. ಅದು ಕಳ್ಚೋದ್ರೊಳಗೇನೆ ನಾನ್ ನನ್ ಗುರಿ ತಲುಪ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೇಹಾ, ನೀನ್ ಹೋಗ್ತಾ ಇರೋ ದಾರಿನಲ್ಲಿ ಕಷ್ಟ ಇದೆ. ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ನ ಏನು? ಅಭಯ್ ಗೌರಿನೇ ಪ್ರೀತಿಸ್ತಾ ಇದ್ದಾನೆ ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ ಸಿಕ್ಕಿದೆ. ಆದರೆ ಅವನ್ ಗಂಗೆನ್ ಯಾಕೆ ಮದುವೆ ಆದ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಭಯ್ ಗೌರಿನ ಲವ್ ಮಾಡಿ ಗಂಗೆನ ಮದುವೆ ಆಗಿದ್ದಾನೆ ಅಂತಂದ್ರೆ ಅದಕ್ಕೆ ಏನೋ ಬಲವಾದ ಕಾರಣನೇ ಇರತ್ತೆ. ಅದ್ರ ಕಾರಣ ಏನು? ಅಭಯ್ ಯಾಕೆ ಗೌರಿನ ಇಷ್ಟಪಟ್ಟು ಗಂಗೆನ ಮದುವೆ ಆದ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಅವ್ರ 3 ಜನದ ಮಧ್ಯೆ ಏನೋ ನಡೆದಿದೆ. ಹೌದು ಅಖಿಲ ಅವ್ರೆ, ಅವನಿಗೆ ಗೌರಿನೇ ಇಷ್ಟ ಆಗಿದ್ರೆ ಬ್ಯಾಚಲರ್ ಪಾರ್ಟಿಯಲ್ಲಿ ಗಂಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಿಲ್ಲ? ಆ ಒಂದು ಪ್ರಶ್ನೆಗೆ ನಮಗ್ ಬೇಗ ಉತ್ತರ ಸಿಕ್ಕರೆ ಆದಷ್ಟು ಬೇಗ ಇವರಿಬ್ರನ್ನ ದೂರ ಮಾಡ್ಬೋದು. ಹೌದು, ನೀವು ಬಂದ್ಮೇಲೆ ಈ ಬಾಳು ಸುಂದರ ಅನ್ನಿಸ್ತು. ಹೇಳ್ಬೇಕು ಅಂದ್ರೆ ಕಾಣದೇ ಇರೋ ಲೋಕಕ್ಕೆ ನನ್ನ ನೀವು ಕರ್ಕೊಂಡು ಹೋಗಿದ್ದೀರಾ. ಆಗ್ಲೇ ನೋಡಿ ನನ್ನಲ್ಲಿ ಹೊಸ ಆಸೆಗಳು ಶುರುವಾಯ್ತು. ನಿಮ್ಮ ಹೆಸರು ಜೊತೆ ನನ್ನ ಹೆಸರು ಕೂಡಿಸಿ ಬರಿಬೇಕು ಅನ್ನೋ ಹುಚ್ಚು ಕಲ್ಪನೆ ಶುರುವಾಯ್ತು. ನಾಳೆ ನಾನು ಸಾಯ್ತಾ ಇದ್ರು ಕೂಡ ನಿಮ್ಮ ಮಡಿಲಲ್ಲೇ ಸಾಯ್ಬೇಕು ಅನ್ನೋ ಆಸೆ ಶುರುವಾಯ್ತು. ಇದ್ರು ನಿಮ್ ಜೊತೆ, ಹೋದ್ರೂ ಕೂಡ ನಿಮ್ ಜೊತೆನೆ ಅನ್ನೋದು ದೃಢವಾಯ್ತು. ಒಟ್ನಲ್ಲಿ ಕೊನೆ ಕ್ಷಣದವರೆಗೂ ನಿಮ್ ಪಕ್ಕನೇ ಇರ್ಬೇಕು ಅನ್ನೋದೇ ನನ್ನ ಅಭಿಲಾಷೆ.